ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ವೆಲ್ಕಮ್ ಟು ಪವನ್ ಕಲ್ಪತರು ಯೂಟ್ಯೂಬ್ ಚಾನಲ್ಸ್. ಇವತ್ತಿನ ಒಂದು ವಿಚಾರ ಏನಪ್ಪ ಅಂತಂದರೆ, ಆಲ್ರೆಡಿ ಸ್ಕ್ರೀನಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಒಂದು ನರಸಿಂಹಸ್ವಾಮಿ ಟೆಂಪಲ್ನ ನಾವು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟಿರೋ ಅಂಥದ್ದು. ಏನಪ್ಪ ಅಂತ ಅಂದರೆ, ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ. ಆಲ್ರೆಡಿ ಈ ಒಂದು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ನೀವು, ನರಸಿಂಹಸ್ವಾಮಿ ವಿಗ್ರಹ 6 ಅಡಿ ಅಜಾನುಬಾಹುವಾಗಿ ಒಂದು ಸುಂದರವಾದಂಥ ಒಂದು ಶಿಲೆ. ಓಕೆನಾ. ಈ ಸ್ವಾಮಿಗೆ ಯಾವುದೇ ಕಾರಣಕ್ಕೂ ಇದುವರೆಗೂ ಕೂಡ ಯಾರೂ ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರಲಿಲ್ಲ, ನಡೆಸ್ಕೊಂಡು ಕೂಡ ಬರ್ತಾ ಇರಲಿಲ್ಲ. ಯಾವುದೋ ಒಂದು ಕಾರಣ ಇರುತ್ತೆ, ಆ ಕಾರಣ ನಮಗೆ ಗೊತ್ತಿರಲ್ಲ. ತುಂಬ ಇತಿಹಾಸ ಒಳಗೊಂಡಿರ್ತಕ್ಕಂಥ ಒಂದು ದೇವಸ್ಥಾನ ಇದು. ತುಂಬ ಪುರಾತನ ಕಾಲದ್ದು. ಆಲ್ರೆಡಿ ಇದನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ನಾನು ಈ ದೇವಸ್ಥಾನ ಯಾವ ಥರ ಇದೆ, ಎಲ್ಲಿದೆ, ಯಾವ ಊರಲ್ಲಿದೆ, ಯಾವ ಡಿಸ್ಟಿಕಲ್ಲಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಈ ಒಂದು ದೇವಸ್ಥಾನ ಇರ್ತಕ್ಕಂಥದ್ದು ಹಾಸನ ಡಿಸ್ಟಿಕ್ಕು ಶಾಂತಿಗ್ರಾಮ ಹೊಳಲು ಅಂತ ಹೇಳ್ತಕ್ಕಂಥ ಒಂದು ಊರಲ್ಲಿ, ಆ ಹೊಳಲು ಅಂತಕ್ಕಂಥ ಒಂದು ಊರಲ್ಲಿ ಈ ಒಂದು ಪುರಾತನವಾದಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರ್ತಕ್ಕಂಥದ್ದು. ತುಂಬ ಶಿಲೆ ನೋಡಿದ್ರೆ ತುಂಬ ಆಕರ್ಷಣವಾಗಿರ್ತಕ್ಕಂಥ ಒಂದು ಶಿಲೆ ಇದು. ಅದೇ ರೀತಿ ಈ ದೇವಸ್ಥಾನವನ್ನು ಒಂದು ಒಳನೋಟ ಹಾಗೂ ಹೊರನೋಟನ ನಾವು ಇವಾಗ ನೋಡ್ಕೊಳ್ತಾ ಬರೋಣ ಬನ್ನಿ. ಈ ದೇವಸ್ಥಾನದ ಹೊರಭಾಗದಲ್ಲಂತೂ ತುಂಬ ಹಾಳಾಗಿರ್ತಕ್ಕಂಥದ್ದು. ದೇವಸ್ಥಾನದ ಮೇಲ್ಗಡೆ ಎಲ್ಲ ಫುಲ್ಲು ಗಿಡ ಎಲ್ಲ ಬೆಳ್ಕೊಂಬಿಟ್ಟಿದೆ, ಮರ ಎಲ್ಲ ಬೆಳ್ಕೊಂಬಿಟ್ಟಿದೆ, ಆಲದ ಮರ, ಹಳ್ಳಿ ಮರ ಎಲ್ಲನೂ ಕೂಡ. ಅದನ್ನೆಲ್ಲ ತೆಗೆಸ್ಬಿಟ್ಟು ಒಂದು ಮತ್ತೆ ಏನಾದ್ರೂ ಅದನ್ನು ಆಲ್ಟರ್ನೇಟ್ ಮಾಡಿದ್ರೆ ಇನ್ನೂ ತುಂಬ ವರ್ಷಗಳ ಕಾಲ ಈ ಒಂದು ದೇವಸ್ಥಾನ ನಾವೆಲ್ಲರೂ ಕೂಡ ಉಳಿಸ್ಕೊಬೋದು. ಮತ್ತು ಆ ಊರಿನ ಮುಂದಿನ ಪೀಳಿಗೆ ಮಕ್ಕಳೇನಿದ್ದಾರೆ ಅವ್ರಿಗೂ ಕೂಡ ಈ ಥರ ಒಂದು ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು ಅಂತ ಅವ್ರಿಗೂ ಕೂಡ ನಾವು ತೋರಿಸ್ಬೋದಾಗಿ ಇದನ್ನು ಉಳಿಸ್ಕೋಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಕಳಕಳಿಯ ಪ್ರಾರ್ಥನೆ ಆ ಊರಿನ ಗ್ರಾಮಸ್ಥರಿಗೆ. ಸ್ನೇಹಿತರೆ, ಅದೇ ರೀತಿ ಈ ಒಂದು ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಾ, ಇವ್ರುಗಳೆಲ್ಲ ಬಂದ್ಬಿಟ್ಟು ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಮೂಗನಾಯಕನ ಕೋಟೆಯಲ್ಲಿ ನೆಲೆ ನಿಂತಿರ್ತಕ್ಕಂಥ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಅರ್ಚಕ ವೃಂದದವರು. ಇವರು ಕೂಡ ಯಾರೋ ಒಬ್ಬರು ಮುಖಾಂತರ ಈ ಥರ ಒಂದು ದೇವಸ್ಥಾನ ಇದೆ, ಅದು ತುಂಬ ಹಾಳಾಗಿದೆ, ಅಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರಗಳು ನಡೀತಾ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಕೂಡ ಭಗವಂತನ ಸೇವೆಯಲ್ಲಿ ಪಾತ್ರರಾಗಬೇಕು, ನಾವು ಕೂಡ ನಮ್ಮದು ಕೈಲಾದಂಥ ಸೇವೆನ ನಾವು ಮಾಡಬೇಕು ಅಂತೇಳಿ ಅಷ್ಟು ದೂರ ಹಾಸನ ಡಿಸ್ಟಿಕ್ ಓಕೆನಾ, ಶಾಂತಿಗ್ರಾಮ ಅದೇ ರೀತಿ ಹೊಳಲು ಎಂಬ ಗ್ರಾಮಕ್ಕೆ ಹುಡಿಕೊಂಡೋಗಿ ಇವರಾದಂಥ ಭಗವಂತನ ಸೇವೆನ ಮಾಡಿದ್ದಾರೆ. ಅದ್ಭುತವಾಗಿ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ಆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿರ್ತಕ್ಕಂಥವ್ರು. ಇವರು ಯಾವ ಥರ ಈ ಒಂದು ಭಗವಂತನ ಸೇವೆಯಲ್ಲಿ ಕೈಗೊಂಡ್ರು, ಯಾವ ಥರ ಇವರು ಒಂದು ಸೇವೆಯನ್ನು ಸಲ್ಲಿಸಿದ್ರು ಅಂತ ಹೇಳ್ಬಿಟ್ಟು ಇವಾಗ ನಾವು ನೋಡ್ತಾ ಹೋಗೋಣ ಬನ್ನಿ. ಓಂ ನಮೋ ಭಗವತೆ ವಾಸುದೇವಾಯ. Namaste
ಎಸ್ ಸ್ನೇಹಿತರೆ, ನೋಡಿದ್ರಲ್ವ ಭಗವಂತನ ಸೇವೆ. ಸೊ ಅವ್ರದ್ದು ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು, ಅದೇ ರೀತಿ ನಿಮ್ಮೂರಲ್ಲಿ ಸೊ ಯಾವುದೇ ಹಳೆ ದೇವಸ್ಥಾನ ಇದ್ರೂ ಕೂಡ ನಿಮ್ಮ ಕೈಲಾದ ಸೇವೆನ ನೀವು ಭಗವಂತನಿಗೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.